ಬೇಸಿಗೆ ಆರಂಭಕ್ಕೂ ಮುನ್ನವೇ ಪಾವಗಡದಲ್ಲಿ ನೀರಿಗಾಗಿ ಹಾಹಾಕಾರ. ಮೋಟಾರ್ ಕೆಟ್ಟು ಹೋಗಿ ವಾರವಾದರೂ ರಿಪೇರಿ ಮಾಡಿಸದ ಅಧಿಕಾರಿಗಳು. ಹೇಳಿ ಕೇಳಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಬರದನಾಡು ಎಂದೇ ಖ್ಯಾತಿ ಪಡೆದಿದ್ದು, ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು, ಜನ ಜಾನುವಾರುಗಳು ತತ್ತರಿಸಿ ಹೋಗಿವೆ. ಹೌದು, ಪಾವಗಡ ತಾಲೂಕಿನ ಯರ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗಿನಹಳ್ಳಿ ಗ್ರಾಮದಲ್ಲಿ ಕಳೆದ 2 ವಾರಗಳಿಂದ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಗ್ರಾಮದಲ್ಲಿ 2 ಬೋರ್ವೆಲ್ಗಳಿದ್ದು ಗ್ರಾಮದ ಜನರಿಗೆ ನೀರನ್ನ ಸರಬರಾಜು ಮಾಡಲಾಗ್ತಾ ಇತ್ತು. ಆದರೆ ಕಳೆದ 5 ದಿನಗಳ ಕೊಳವೆ ಬಾವಿಯ ಮೋಟಾರ್ ಕೆಟ್ಟೋಗಿದ್ದು ಇನ್ನೂ ರಿಪೇರಿ ಮಾಡಲಾಗಿಲ್ಲ. ಹೀಗಾಗಿ ಗ್ರಾಮದಲ್ಲಿ ನೀರಿಗಾಗಿ ಪರದಾಡುವಂತಾಗಿದೆ. 1200 ಜನಸಂಖ್ಯೆ ಇದೆ. ಇಡೀ ಗ್ರಾಮಕ್ಕೆ ನೀರು ಹರಿಸಲು 2 ಕೊಳವೆ ಬಾವಿಗಳಿದ್ದು, ಒಂದು ಬೋರ್ನಲ್ಲಿ ನೀರು ಬರ್ತಾ ಇದ್ದು ಇನ್ನೊಂದರಲ್ಲಿ ನೀರು ಬತ್ತಿ ಹೋಗಿದೆ. ಇದರ ನಡುವೆ ನೀರೆತ್ತುವ ಪಂಪು ಮೋಟಾರು ಕೆಟ್ಟು ಹೋಗಿದೆ. ಮೋಟಾರನ್ನ ರಿಪೇರಿ ಮಾಡಲು ಮೆಕ್ಯಾನಿಕ್ಗೆ ಕೊಟ್ಟಾಗ ಗ್ರಾಮ ಪಂಚಾಯಿತಿಯಿಂದ ನನಗೆ ಈ ಹಿಂದೆ ಮಾಡಿರುವ ಬಾಕಿ ಬಿಲ್ ಹಣ ನೀಡದೇ ಇರುವುದರಿಂದ ನಾನು ಮೋಟಾರ್ ರಿಪೇರಿ ಮಾಡೋದಿಲ್ಲ ಎಂದು ತಿಳಿಸಿದಾನಂತೆ. ಇದರಿಂದ ಕಳೆದೊಂದು ವಾರದಿಂದ ಈ ಒಂದು ನಾಗೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಇನ್ನು ಗ್ರಾಮಸ್ಥರು ಟ್ರ್ಯಾಕ್ಟರ್ನಲ್ಲಿ ಡ್ರಮ್ಮು ಮತ್ತು ಬಿಂದಿಗೆಗಳಿಂದ ಪಕ್ಕದ ಊರಿಗೆ ಹೋಗಿ ನೀರನ್ನ ತೆಗೆದುಕೊಂಡು ಬರುವ ದೃಶ್ಯವನ್ನ ಗ್ರಾಮಸ್ಥರೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು. ಈ ವಿಚಾರ ದಿನಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ ಸುದ್ದಿ ವಾಹಿನಿಯಲ್ಲೂ ಪ್ರಸಾರವಾಗಿತ್ತು. ಆದರೂ ಎಚ್ಚೆತ್ತುಕೊಳ್ಳದ ಪಿಡಿಒ ಸುದರ್ಶನ್ ಸೋಮವಾರವೂ ಸಹ ಗ್ರಾಮಕ್ಕೆ ತೆರಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದು గ్రామస్తులు రొచ్చిగెద్దిದ್ದಾರೆ. ఏం చేయాలా సార్ మాకు వారమైంది మోటార్లు కాలిపోయినాయి, ఎవరు అధికారులు ఎవరు పట్టించుకుంటారు, డిపి పోయింది, మేము ఆడ అంకుల్లోనే ఆడ పోయి వేసుకొచ్చుకుంటాము. మా సమస్య ఇట్లుంది. ఏం చేస్తావు, డ్రమ్లు వేసిపోయి టాక్టర్ వేసుకొచ్చుకుంటాను. ఇట్లుంది, ఏమో మీరే చూసుకోవాలి. ಗ್ರಾಮದಲ್ಲಿ ಕೇವಲ 3 ಗಂಟೆಗಳು ಮಾತ್ರ ವಿದ್ಯುತ್ ಸರಬರಾಜಾಗ್ತಾ ಇದೆಯಂತೆ. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ರೈತರು ಕಂಗಾಲಾಗಿದ್ದಾರೆ. ಯಾವಾಗ ಕರೆಂಟ್ ಬರುತ್ತೋ, ಯಾವಾಗ ನಾವು ನಮ್ಮ ಬೆಳೆಗಳಿಗೆ ನೀರು ಹಾಯಿಸಬೇಕು ಎಂಬ ಆತಂಕದಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇಲ್ಲೇ ವಾಟರ್ ಮ್ಯಾನ್ ಅವರು ಸರಿಯಾಗಿ ಬಿಡೋದಿಲ್ಲ. ಒಂದ್ ದಿವಸ ಬಿಟ್ರೆ 3 ದಿವಸ ಬಿಡೋದಿಲ್ಲ. ಬಿಟ್ರೆ 3 ದಿವಸ ಕಂಟಿನ್ಯೂ ಆಗಿ ಬಿಡ್ತಾರೆ, ಇಲ್ಲಾಂದ್ರೆ ಬಿಡೋದಿಲ್ಲ. ನಾವು ಬೇರೆ ತೋಟದಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಬೇರೆ ಊರಿಂದ ತಗೊಂಡ್ ಬರ್ಬೇಕು. ಬೇರೆ ತೋಟದಿಂದ ತುಂಬಿಕೊಂಡು ಬಂದಿದ್ದೀವಿ. ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಗಾಗಿ ರಸ್ತೆಯನ್ನ ಅಗೆದಿದ್ದಾರೆ. ಆದರೆ ಈ ಒಂದು ರಸ್ತೆಯನ್ನ ಮುಚ್ಚದೆ ಹಾಗೆ ಬಿಟ್ಟಿದ್ರಿಂದ ವಾಹನ ಚಾಲಕರು, ಮುದುಕರು ಮತ್ತು ಮಕ್ಕಳು ಓಡಾಡಲು ಹಿಂಜರಿಯುವಂತಾಗಿದೆ. ಇಂಥ ನಮ್ಮ 10 ಹಲವು ಸಮಸ್ಯೆಗಳನ್ನ ಹೊತ್ತು ನಾವು ಗ್ರಾಮ ಪಂಚಾಯಿತಿಗೆ ಹೋದ್ರೆ ಪಿಡಿಒ ಸುಳಿವೇ ಇರುವುದಿಲ್ಲ. ಯಾವಾಗ ಕಚೇರಿಗೆ ಬರ್ತಾರೋ, ಯಾವಾಗ ಕಚೇರಿಯಿಂದ ಹೋಗ್ತಾರೋ ನಮಗೆ ಗೊತ್ತಾಗ್ತಾ ಇಲ್ಲ. ದೂರವಾಣಿ ಕರೆಯನ್ನ ಸಹ ಸ್ವೀಕರಿಸೋದಿಲ್ಲ. ಪಿಡಿಒ ಬಂದ್ರೂ ಸಹ ನಮ್ಮ ಸಮಸ್ಯೆಯನ್ನ ಆಲಿಸೋದಿಲ್ಲ. ಇಂತಹ ಗೂಂಡಾವರ್ತನೆ ಮಾಡ್ತಾ ಇರುವ ಪಿಡಿಒವನ್ನ ಅಮಾನತು ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.